ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಬಹುತೇಕ ಬಿಜೆಪಿ ಶಾಸಕರು ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಪಡೆದವರು. ಬಾಗಲಕೋಟೆಯ ಬಿಳಗಿಯಲ್ಲಿ ಅಹಿಂದ ಮುಖಂಡ ಯಲ್ಲಪ್ಪ ಹೆಗಡೆ ಹೇಳಿಕೆ. ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ವಿರೋಧಿಸಿ ನಡೆದ ಪ್ರತಿಭಟನೆ. ಅಹಿಂದ ಮುಖಂಡರು ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಪ್ರತಿಭಟನೆ. ಚೆಕ್ ಮುಖಾಂತರ ಹಣ ತೆಗೆದುಕೊಂಡು ಜೈಲಿಗೆ ಹೋದವರು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿ ಕಟ್ಟಿದವರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ತೆಗೆದುಕೊಂಡು ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿದವರು, ಭೂಮಾಫಿಯಾ ಮಾಡಿದವರು, ಜನರ ಹಣವನ್ನ ಕೊಳ್ಳೆ ಹೊಡೆದವರು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರು ಚಲೋ ಭಾಗವಹಿಸಿದ ಬಿಜೆಪಿ ಶಾಸಕರೇ, ಬೀಳಗಿ ಮತಕ್ಷೇತ್ರದಲ್ಲಿ ನಿಮ್ಮ ಭ್ರಷ್ಟಾಚಾರದ ದಾಖಲೆ ಬಿಡುಗಡೆ ಮಾಡುತ್ತಾ ಹೋದರೆ ದಿನಗಳು ಸಾಲುವುದಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಟಾಂಗ್ ನೀಡಿದರು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಸರಿದಿ ನಡೆದಿರ್ತಕ್ಕಂಥ ಮುಖಂಡರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಈ ಭ್ರಷ್ಟಾಚಾರದಲ್ಲಿ ಪಿಎಚ್ಡಿ ಮಾಡಿರ್ತಕ್ಕಂಥ ಬಹುತೇಕ ಶಾಸಕರು ಬಿಜೆಪಿ ಅವರು ಮೈಸೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಾನು ಬಿಜೆಪಿ ಶಾಸಕರಿಗೆ ಹೇಳಿ ಬಯಸ್ತೀನಿ, ನಾವು ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಬಿಡುಗಡೆ ಮಾಡ್ಲಿಕ್ಕೆ ಹೋದ್ರೆ ದಿನಗಳೇ ಸಾಲುವುದಿಲ್ಲ. ಬಂಧುಗಳೇ, ನಮ್ಮ ಮುಂದಿನ ಹೋರಾಟ ಏನಂದ್ರೆ, ನಾನು ಇರ್ತಕ್ಕಂಥ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ, ನಾವೇನಾದ್ರೂ ಹೋರಾಟ ಪ್ರಾರಂಭ ಮಾಡಿದ್ರೆ ಬೀಳಗಿ ವಿಧಾನಸಭಾ ಕ್ಷೇತ್ರದ ಮುಂಡುಗುಣಿಯಿಂದ ಪ್ರಾರಂಭ ಮಾಡಿ ಕೊನೆಯಲ್ಲಿ ಹಲ್ಕುರ್ಕಿವರೆಗೂ ನಾವು ಪಾದಯಾತ್ರೆಯನ್ನ ಮಾಡಿ ದಿನಕ್ಕೊಂದು ಹಗರಣವನ್ನ ನಾವು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಕದ್ದು ಮುಚ್ಚಿ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆಲವೊಂದಿಷ್ಟು ಜನ. ಬಹಳಷ್ಟು ಕಡೆ ಗಾಡಿಗಳನ್ನ ಮಾಡಿ ಸಿದ್ದರಾಮಯ್ಯ ತೇಜೋವಧಿ ಮಾಡಬೇಕು, ಐದು ವರ್ಗದ ನಾಯಕರನ್ನ ತುಳಿಬೇಕಂತ ಹೇಳಿ ಹೋರಾಟ ಮಾಡಿದಾರಲ್ಲ, ನಿಮ್ಮನ್ನ ನಾವು ಗುಣ ಸಮಿತಿಗೆ ತರಿಸಲಿಲ್ಲ ಅಂದ್ರೆ ಅಲ್ವೇ ಅಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಐದು ವರ್ಗದ ನಾಯಕರನ್ನ ತೇಜೋವಧಿ ಮಾಡ್ಲಿಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಜೆಡಿಎಸ್. ಇವತ್ತು ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ, ಭ್ರಷ್ಟಾಚಾರದಲ್ಲಿ ಪಿಎಚ್ಡಿಯನ್ನು ಪಡೆದಿರ್ತಕ್ಕಂಥವರು, ಚೆಕ್ ಮುಖಾಂತರ ಹಣವನ್ನು ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿಗಳನ್ನ ಕಟ್ಟಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥವ್ರು, ಭೂ ಮಾಫಿಯಾವನ್ನು ಮಾಡಿರ್ತಕ್ಕಂಥವ್ರು, ಜನರ ಹಣವನ್ನ ಕೊಳ್ಳೆ ಮಾಡಿರ್ತಕ್ಕಂಥ ಲೂಟಿಕೋರು ಇವತ್ತು ಮೈಸೂರು ಚಲೋ ಅಂತಕ್ಕಂಥ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಾವುಗಳು ಸಹಿತ ಬೀಳಗಿ ಪಟ್ಟಣದಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಏನು ಕುತಂತ್ರ ಇದೆ, ಆ ಕುತಂತ್ರವನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಕೇಂದ್ರ